ವಿಧಾನಮಂಡಲ ಅಧಿವೇಶನದಲ್ಲಿ ಹನೂರು ಶೂಟೌಟ್ ಗದ್ದಲ. ವಿಧಾನಸಭೆ ಪರಿಷತ್ ಕಲಾಪದಲ್ಲಿ ಎನ್ಕೌಂಟರ್ ಗದ್ದಲ ಜೋರಾಗಿದೆ. ಡಿಕೆ ಸರ್ಕಾರದ ವಿರುದ್ಧ ಮುಗಿಬಿದ್ದಂತ ವಿಪಕ್ಷಗಳು ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನೂರು ಎನ್ಕೌಂಟರ್ ಇದೀಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ವಿಧಾನಸಭೆ ಪರಿಷತ್ ಕಲಾಪದಲ್ಲಿ ಎನ್ಕೌಂಟರ್ ಗದ್ದಲ ಜೋರಾಗಿದೆ. ಡಿಕೆ ಸರ್ಕಾರದ ವಿರುದ್ಧ ಮುಗಿಬಿದ್ದ ವಿಪಕ್ಷಗಳು ಸರ್ಕಾರದ ಕೌಂಟರ್ ಸ್ಟಾರ್ಟ್ ಆಗಿದೆ. ಸದನ ನಡೆಯುವ ಸಂದರ್ಭದಲ್ಲಿಯೇ ಮೂವರ ಎನ್ಕೌಂಟರ್ ಆಗಿದೆ. ಇದಕ್ಕೆ ಸರ್ಕಾರವೇ ನೇರ ಕಾರಣ ಅಂತ ವಿಪಕ್ಷ ನಾಯಕ ಅಶೋಕ್ ಕೆಂಡವನ್ನ ಕಾರ್ತಾ ಇದ್ದಾರೆ. ನೋಟಿಸ್ ಕೊಡದೆ ಮಾತನಾಡಿದ್ದ ಡಿಸಿಎಂ ಪರಮೇಶ್ವರ್ ಆಕ್ಷೇಪ. ರೈತರಿಗೆ ಗುಂಡು ಇಟ್ಟು ಸಾಯಿಸಲಾಗಿದೆ. ಸುನಿಲ್ ಕುಮಾರ್ ಕೆಂಡ ಕಾರ್ತಾ ಇದ್ದಾರೆ. ಸರ್ಕಾರ ತಪ್ಪಿಸಿಕೊಂಡು ಓಡಿ ಹೋಗ್ತಿದೆ. ಸುನಿಲ್ ಕುಮಾರ್ ಕಿಡಿ. ಅತ್ತ ಈ ಬಗ್ಗೆ ತಮಿಳುನಾಡು ಸಿಎಂ ವಿಜಯ್ ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಏನು ಉತ್ತರ ಕೊಡ್ತೀರಿ? ವಿಪಕ್ಷ ನಾಯಕ ಅಶೋಕ್ ಪ್ರಶ್ನೆ. ವಿನಾಕಾರಣ ವಿಪಕ್ಷಗಳು ರಾಜಕೀಯ ಮಾಡ್ತಿವೆ. ಸರ್ಕಾರ ತಿರುಗೇಟನ್ನ ಕೊಡ್ತಾ ಇದೆ. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿಯಿಂದ ಸದನದಲ್ಲಿ ಸ್ಪಷ್ಟೀಕರಣ. ಹನೂರಲ್ಲಿ ಏನೇನು ಆಯಿತು ಎಂಬ ವಿವರಣೆ ಕೊಟ್ಟಂತ ರಾಮಲಿಂಗಾರೆಡ್ಡಿ ಕ್ಲಾರಿಟಿಯನ್ನ ಕೊಡ್ತಾ ಇದ್ದಾರೆ. ಏನಾಯ್ತು ಏನಿಲ್ಲ ಅಂತ. ಹನೂರಿನಲ್ಲಿ ಆದಂತಹ ಶೂಟ್ ಔಟ್ ಪ್ರಕರಣ ಇದೆಯಲ್ಲ, ನೀವು ಯಾವ ನಿಯಮದಲ್ಲಿ ಯಾವ ನಿಯಮ ನೀವು ಮೊದಲೇ 145 ಏನ್ ಹೇಳುತ್ತೆ? 147 ಮಾನ್ಯ ಅಧ್ಯಕ್ಷರೇ, no debate shall be permitted on this statement. ನೆಕ್ಸ್ಟ್ ಸೆಂಟೆನ್ಸ್ ಓದಿ. ಅಧ್ಯಕ್ಷರು ಈಗಾಗಲೇ ಪ್ರಶ್ನೋತ್ತರ ಅವಧಿ ಅಂತ ಘೋಷಣೆ ಮಾಡಿದ್ದಾರೆ. ಪೀಠಕ್ಕೆ ಗೌರವ ಕೊಟ್ಟು ಅದಾದ ನಂತರ ನಿಮ್ಮ ಕ್ಲಾರಿಫಿಕೇಶನ್ ಅಧ್ಯಕ್ಷರು ಯಾರು ಹೇಳಿ ಸರ್? ಕ್ಲಾರಿಫಿಕೇಶನ್ ಇಲ್ಲ ಅಂದ್ರೆ ಈಗಾಗಲೇ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಬೈ ಮಿನಿಸ್ಟರ್ ಕ್ಲಾರಿಫಿಕೇಶನ್ ತೊಗೊಳಕ್ಕೆ ಅವಕಾಶ ಇದೆ. ಮೆಂಬರ್ಸ್ ಮೇ ಬಿ ಪರ್ಮಿಟೆಡ್ ಟು ಆಸ್ಕ್ ಕ್ಲಾರಿಫಿಕೇಶನ್ ಫಾರ್ ದ ಪರ್ಪಸ್ ಆಫ್ ವಿಧಾನಸಭಾ ಅಧ್ಯಕ್ಷರು ಸಮಾಧಾನ. ನೀಟ್ ಪರೀಕ್ಷೆ ಬಗ್ಗೆ ಗುಜರಾತ್ ನಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಯ್ತು. ಎನ್ಕೌಂಟರ್ ಸ್ಪೆಷಲಿಸ್ಟ್ ನೀವು. ಗುಜರಾತ್ ನೀವು ರೈತರ ಮೇಲೆ ಗೋಲಿಬಾರ್ ಮಾಡಿದ್ದೀರಿ. ಗುಜರಾತ್ ನೀವು ಜನರ ಮೇಲೆ ಮಾಡಿದ್ದೀರಿ. ಮರ್ತ್ಬಿಟ್ಟು ಇಲ್ಲಿ ಸಾವಿರಾರು ಮಂದಿ ಮೇಲೆ ಒಬ್ಬರಿಗೆ ಮಾತ್ರ ನೀವು ಮಾಡಬೇಕು ಅಂತ ಇದ್ದೀವಿ. ನಮ್ಮ ಗೋಲಿಬಾರ ಕೇಳು ಒಬ್ರು ಮತ್ತೆ ಡಿಬೇಟ್ ಆದಂಗ ಆಗತ್ತೆ. ಅದು ಸಭಾಧ್ಯಕ್ಷ ವಿರೋಧ ಪಕ್ಷದ ನಾಯಕರ ಮೇಲೆ ವಿಶ್ವಾಸ ಇಲ್ವಾ ನಿಮ್ಗೆ? ಅಧ್ಯಕ್ಷ ಅವ್ರ ಕ್ಲಾರಿಫಿಕೇಶನ್ ಕೇಳಿ. ಆಯ್ತು ಅದಕ್ಕೆ ಹಿಂಗ ಅಂದ್ರೆ ಏನ್ ಹೇಳ್ಬೇಕು? ವಿರೋಧ ಪಕ್ಷ ನಾಯಕರೇ ಇವ್ರ ಲೀಡರ್ ಕೇಳಿ. ನಿಮ್ ಲೀಡರ್ ಇದ್ದಾರೆ, ಕೇಳಿ ಅವ್ರ ಮೇಲೆ ಇದು ಇಲ್ವಾ? ಯಾರು ಸಭಾಧ್ಯಕ್ಷ ಭಾಷಣ ಮಾಡಬೇಡಿ. ಕ್ಲಾರಿಫಿಕೇಶನ್ ಕೇಳಿ. ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ರೈತರಿಗೆ ಒಂದ್ಸತಿ ಬರಗಾಲದ ಬರಿ ಬಂದೈತಿ. ಆ ಬರಗಾಲದ ಬರಿಗೆ ಸರ್ಕಾರ ಏನ್ ಮಾಡ್ತಾ ಇಲ್ಲ. ಯಾವ ಚರ್ಚೆ? ಬರಗಾಲ ಚರ್ಚೆ ಮಾಡೋಣ. ಎನ್ಕೌಂಟರ್ ಮಾಡಿ ಬೆಲ್ಲದವ್ರು ಬರಗಾಲದ ಚರ್ಚೆ ಮಾಡೋಣ. ಅಲ್ಲ, ಬರಗಾಲದ ಬರಿ ಐತಿ, ಅದಕ್ಕೇನು ಮಾಡ್ತಾ ಇಲ್ಲ ಸರ್ಕಾರ. ಅದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿಲ್ಲ. ರೈತರಿಗೆ ಗುಂಡ ಹರಿಸ್ತಾ ಇದ್ದೀರಿ. ಅಶೋಕ್ ಅವ್ರಿಗೆ ಮಾತಾಡಕ್ ಬಿಡ್ತಾ ಇಲ್ಲ. ಬೇರೆ ಆಂತರಿಕ ರಾಜಕಾರಣ ಮಾತಾಡಕ್ ಬಿಡಿ. ನಿಮ್ ನಾಯಕ ಸದನ ನಡೀತಾ ಇದೆ.
ಇಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕವೇ ಒಂಥರ ಬೆಚ್ಚ ಬೀಳೋ ರೀತಿ 3 ಜನರ ಎನ್ಕೌಂಟ್ ಆಗಿದೆ. ಈಗಾಗಲೇ ರೈತರೆಲ್ಲ ಒಂದು ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅಲ್ಲಿ ಸತ್ತಿರ್ತಕ್ಕಂಥ ಕುಟುಂಬದವರು ಅವರು ಅಲ್ಲಿಗ ಕ್ವೆಶ್ಚನ್ ಅವ್ರು ಮುಗಿಸನ್ರಿ. ಅಲ್ಲ, ಅದು ಮುಗ್ಸಕ್ ಮುಂಚೆ ಕ್ವಶನ್ ಅವರ್ ಇರೋದೇ ಈ 3 ಜನ ಸಾವಿಗೆ ಯಾರು? ಹಂಗಾರೆ ಸರ್ಕಾರನೇ ನೇರ ಕಾರಣ. ಹಂಗಾರೆ ಇದಕ್ಕೆ ಸರ್ಕಾರನೇ ಕಾರಣ ಹೇಳ್ಬೇಕಲ್ಲ. 3 ಜನ ಸತ್ಯಕ್ಕೆ ಏನು ಇಲ್ಲ. ತಮಿಳುನಾಡು ಸಿಎಂ ಮಾತಾಡ್ತಾರೆ ಇದ್ರ ಬಗ್ಗೆ ಅಂತ ಹೇಳಿದ್ರೆ ಇದರಲ್ಲಿ ರಾಜ್ಯದ ವಿಚಾರ ಅಲ್ಲ, ರಾಜ್ಯಗಳ ವಿಚಾರನೂ ಆಗಿದೆ. ಇದು ನಾನು ಅಲ್ಲಲ್ಲ, ಒಂದೇ ನಿಮಿಷ, ನಾವು ಕೇಳ್ಬಿಡಿ. ಇದು ಸದನದ ನಿಯಮಾವಳಿ ಪ್ರಕಾರನೇ ಒಂದು ಸರ್ಕಾರಕ್ಕೆ ಏನಾನ ಗೌರವ ಇದ್ದಿದ್ರೆ ಎನ್ಕೌಂಟರ್ ಬಗ್ಗೆ ಸದನದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ಬೇಕಾಯ್ತು ಸರ್ಕಾರ. ಎಲ್ಲಿ ಮಾಡಿದ್ದಾರೆ? ಮಾಡ್ಬೇಕಾಗಿತ್ತು. ಆ ಗೌರವ ಇದ್ದಿದ್ರೆ ಮಾಡ್ಬೇಕಾಗಿತ್ತು. ಎನ್ಕೌಂಟರ್ ಆಗಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ. ತಮಿಳಿಗೆ ನ್ಯಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ದೇ ಪಾರ್ಟ್ನರ್ ಹೇಳಿದ್ದಾರೆ ತಮಿಳರಿಗೆ ನ್ಯಾಯ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ. ಲಕ್ಷಾಂತರ ಜನ ತಮಿಳರು ವಾಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅವ್ರಿಗೆಲ್ಲ ಏನು ನೀವು? ಜವಾಬ್ದಾರಿ ಸರ್ಕಾರ ಅಲ್ವಾ ಇದು? ನೋ ಸ್ಟೇಟ್ಮೆಂಟ್ ಮಾಡೋ ಮುಖ್ಯಮಂತ್ರಿ ಬಂದು ಸ್ಟೇಟ್ಮೆಂಟ್ ಮಾಡಿ ಮುಖ್ಯಮಂತ್ರಿಗಳು ಆಮೇಲೆ ಸದನ ಮುಂದೆ ಹಾಕಿ ಒಂದು ಅರ್ಧ ಗಂಟೆ 3 ಜನರು ಸಾವಿದು, 3 ಜನರು ಸಾವು, ಕೊಲೆ ಎನ್ಕೌಂಟರ್ ಜನರ ಬಗ್ಗೆ ಇವರ ಸ್ಟೇಟ್ಮೆಂಟ್ ಅಲ್ಲೂ ಎಲ್ಲೂ ಇಲ್ಲ. ನನ್ನ ಪ್ರಶ್ನೆ ಸರ್ಕಾರಕ್ಕೆ ಡೌಟ್ ಎಲ್ಲಿ ಬರ್ತಾ ಇದೆ ಜನಗಳಿಗೆ? ರೈತರ ಸಂಘ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? ರೈತರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? 5,000 ಜನ ಯಾಕೆ ಸೇರ್ಬಿಟ್ರು? ಏನೋ ಇವನ್ ಕಾಡುಗಳ್ಳ ಅಂದಿದ್ರೆ, ವೀರಪ್ಪನ ಕಾಡುಗಳ್ಳ ಅಂತ ನಾವು ಕೇಳಿದ್ವಿ, ಇವ್ ಕಾಡುಗಳ್ಳ ಅಂತ ಹೇಳಿದ್ರೆ ಇಷ್ಟೊಂದು ಜನ 5,000 ಜನ ರೈತರೆಲ್ಲ ಬಂದು ಹಸಿರು ಟವಲ್ ಹಾಕೊಂಡು ಯಾಕೆ ಹೋರಾಟ ಮಾಡ್ತಾ ಇದ್ರು? ನನ್ನ ಪ್ರಶ್ನೆ. ಆಮೇಲೆ ಅವರ ರಾಮಲಿಂಗಾರೆಡ್ಡಿ ಅವರು ಸ್ಟೇಟ್ಮೆಂಟ್ ಅಲ್ಲಿ ಬರೆದಿದ್ದಾರೆ, ಪರಿಶೀಲಿಸಲಾಗಿ ಅಂತೋಣಿ ಸ್ವಾಮಿ ಬಿನ್ ಪೆರಿಯ ನಾಯಗನ್ ಇವರು ಅರಣ್ಯ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋ ಬಗ್ಗೆ ಯಾವುದೇ ಮಾಹಿತಿ ಕಂಡು ಬರುವುದಿಲ್ಲ ಅಂತಾರೆ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ. ಸತ್ಯ ಹೇಳವ್ರೆ ನೋಡಿ, ಬಾಲಕೃಷ್ಣ ಕರೆಕ್ಟ್ ಆಗಿದೆ ಮಾತಾಡ್ತಾವ. ಸತ್ಯ ಇಲ್ಲ ಅಂದವ್ರನ್ನ ಹೆಂಗೆ ಎನ್ಕೌಂಟರ್ ಮಾಡ್ತೀರಾ? ಕಾಡುಗಳ್ಳ ಅಂತ ಹೆಂಗೆ ಎನ್ಕೌಂಟರ್ ಮಾಡ್ತೀರಾ? ಅವನ್ಗೆ ಇಲ್ಲ ಅಂದ್ಮೇಲೆ ಅವನು ಅಬಿಚೂಲ್ ಏನನ್ನೋದು ಸುರೇಶ್ ಕುಮಾರ್ ಅವರು ಅಫೆಂಡರ್, ಅಬಿಚೂಲ್ ಅಫೆಂಡರ್ ಇದಾರಲ್ಲ. ಈಗ ಯಾರೋ 1 ಕೊಲೆ ಮಾಡಿರ್ತಾನೆ, 2 ಮಾಡಿರ್ತಾನೆ, ಈ ತರ ಆಗಿದ್ರೆ ಅವನ ರೆಗ್ಯುಲರ್ ರೌಡಿ ಅನ್ನೋ ತರ ಇರ್ತೈತೆ. ರೆಗ್ಯುಲರ್ ರೌಡಿ ಲಿಸ್ಟ್ ಅಲ್ಲಿ ಇರ್ಬೇಕು ಅವನು. ಇವನೇನು ಇಲ್ಲ, ರೌಡಿ ಲಿಸ್ಟ್ ಅಲ್ಲೇ ಇಲ್ಲ ಇವನು. ಹೆಂಗೆ ಮಾಡಿದ್ರಿ ಅವನಿಗೆ? ಮತ್ತೆ ಗುಂಡು ಅಧ್ಯಕ್ಷರೇ, ನನಗಿಂತ ಚಾವು